ಎಲ್ಲಾ ಹುಡುಗರು ಅವ್ರ ಇಷ್ಟಪಟ್ಟಿರೋ ಹುಡುಗಿನ ಮೀಟ್ ಮಾಡ್ಬೇಕಾದ್ರೆ ಅಥವಾ ಅವ್ರ ಫ್ಯಾಮಿಲೀಸ್ನ ಮೀಟ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಕೆಫೆಗೋ ರೆಸ್ಟೋರೆಂಟ್ಸ್ಗೋ ಕರೀತಾರೆ. ಇವ್ರ್ ನೋಡಿದ್ರೆ ದೇವಸ್ಥಾನಕ್ಕೆ ಕರೆದಿದ್ದಾರೆ. ಅವ್ರು ಸ್ವಲ್ಪ ಡಿಫ್ರೆಂಟು, ತುಂಬಾ ಮಾಡ್ರನ್ ಆಗಿ ಡ್ರೆಸ್ ಮಾಡ್ಕೊಳ್ತಾರೆ. ಹಾಗೆ ನಮ್ ಸಂಸ್ಕೃತಿ ಭಾಷೆಗೆ ಬೆಲೆನೂ ಕೊಡ್ತಾರೆ. ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಹೆಲ್ಪ್ ಮಾಡ್ತಾರೆ. ಹುಡುಗಿರ್ಗೆ ತುಂಬಾ ಮರ್ಯಾದೆ ಕೊಡ್ತಾರೆ. ಹೆಸರಲ್ಲಿ ಅವ್ರ ಕ್ಯಾರೆಕ್ಟರೂ ಇದೆ. ಅವ್ರ ಹೆಸರು ರಾಮ್ ಅಂತ. ದೇವ್ರ ಧ್ಯಾನ ಮಾಡ್ಬೇಕಾರೆ ಸುಮ್ಮನೆ ಕೂತಿರ್ಬೇಕು. ಅಲ್ಲೇ ಸುಮ್ಮನಿರ. ಅಯ್ಯೋ ದೇವ್ರ ಧ್ಯಾನ ಮಾಡ್ಬೇಕಾರೆ ದೇವರೇ ಬಂದ್ಬಿಟ್ಟವ್ರೆ. ಅಯ್ಯೋ ಪರಮಾತ್ಮ. ರೇ 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 ಬಾಜಾರಂಗಿ. ಎದ್ದೇಳೋ ಮೇಲೆ. ನಮ್ಮ ಆದಿ ಬೈ ಕಣೋ. ಆದಿ ಭಯ್ಯ, ಅದೇ ಅನುಮಾನ ಬಂತು ಈ ಪ್ಲಾಸ್ಟಿಕ್ ಹಾರ ಹಾಕ ಬಂದಾಗ್ಲೇ. ಆದ್ರೂ ದೇವ್ರ ತರ ಕಂಡ್ರಲ್ಲ, ಕೈ ಮುಗಿದ್ಬಿಟ್ಟೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈಗ ಹುಡುಗಿ ಬರ ಕೇಳಿದ್ಯಾ? ಹಾ, ಹೇಳಿದ್ದೀನಿ. ನಾನಿಲ್ವಾ? ಓಕೆ, ಮಕ್ಕ ಏನ್ ನೋಡ್ತಾ ಇದ್ದೆ? ಮೊದ್ಲು ಫೋನ್ ಇತ್ತು. ಆದಿ ಬಾಯ್. ಹಲೋ. ಹಾಯ್ ರಾಮ್, ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ. ನಾವ್ ಆಲ್ರೆಡಿ ದೇವಸ್ಥಾನಕ್ ಬಂದ್ವಿ. ನಾನು ಇಲ್ಲೇ ಇದ್ದೀನಿ, ಬಂದೆ. ನಾನು ಹೇಳ್ಕೊಟ್ಟಿದ್ದೆಲ್ಲ ನೆನಪಿದೆ ತಾನೇ? ಆರಾಮಾಗಿ ಹೋಗು. ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ. ಹೋಗು. ಗದೆ ಒಂಚೂರು ಸೈಡ್ಗೆ ಇಡ್ಕೋ. ಗದೆ ಅವಳಿಂದ ಸ್ವಲ್ಪ ದೂರ ಇಡ್ಕೋ. ಲೈ ಥು, ಬೈ ಕಡಿಕೆ. ಜೈ ಶ್ರೀರಾಮ್. ಹಾ, ಒಂದ್ ನಿಮಿಷ. ಬಾಬು ಅವರೇ, 100 ರೂಪೀಸ್ ಚೇಂಜ್ ಕೊಡಿ. ಅಮ್ಮು, ನಾನ್ ರಾಮ್.